ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರದ ಆದೇಶವನ್ನ ಸ್ಪೀಕರ್ ಕಚೇರಿ ಉಲ್ಲಂಘಿಸಿರುವುದು, ನೇರ ನೇಮಕಾತಿಯನ್ನ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. 2024 ನವೆಂಬರ್ 25ರಲ್ಲೇ ಆದೇಶ ಮಾಡಿತ್ತು ಸರ್ಕಾರ. ಆದೇಶ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ಆಗಿತ್ತು. ಇಲ್ಲಿ ಸರ್ಕಾರ ಕ್ಲಿಯರ್ ಆಗಿ ಆದೇಶವನ್ನು ಕೊಟ್ಟರೂ ಕೂಡ ನೇರವಾಗಿ ನೇಮಕಾತಿ ಮಾಡಿರು. ಇದು ನಿಯಮಬಾಹಿರವಾಗಿ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಆದೇಶ ಸರ್ಕಾರ ಹೊರಡಿಸಿದ್ದೂ ಕೂಡ ಆದೇಶ ಮೀರಿ ನೇರ ನೇಮಕಾತಿ ಮಾಡಿರುವುದು ವಿಧಾನಸಭೆಯ ಹಲವು ಹುದ್ದೆಗಳಿಗೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರದ ಆದೇಶವನ್ನ ಸ್ಪೀಕರ್ ಕಚೇರಿ ಉಲ್ಲಂಘಿಸಿರುವುದು, ನೇರ ನೇಮಕಾತಿಯನ್ನ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. 2024 ನವೆಂಬರ್ 25ರಲ್ಲೇ ಆದೇಶ ಮಾಡಿತ್ತು ಸರ್ಕಾರ. ಆದೇಶ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ಆಗಿತ್ತು. ಇಲ್ಲಿ ಸರ್ಕಾರ ಕ್ಲಿಯರ್ ಆಗಿ ಆದೇಶವನ್ನು ಕೊಟ್ಟರೂ ಕೂಡ ನೇರವಾಗಿ ನೇಮಕಾತಿ ಮಾಡಿರು. ಇದು ನಿಯಮಬಾಹಿರವಾಗಿ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಆದೇಶ ಸರ್ಕಾರ ಹೊರಡಿಸಿದ್ದೂ ಕೂಡ ಆದೇಶ ಮೀರಿ ನೇರ ನೇಮಕಾತಿ ಮಾಡಿರುವುದು ವಿಧಾನಸಭೆಯ ಹಲವು ಹುದ್ದೆಗಳಿಗೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರದ ಆದೇಶವನ್ನ ಸ್ಪೀಕರ್ ಕಚೇರಿ ಉಲ್ಲಂಘಿಸಿರುವುದು, ನೇರ ನೇಮಕಾತಿಯನ್ನ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. 2024 ನವೆಂಬರ್ 25ರಲ್ಲೇ ಆದೇಶ ಮಾಡಿತ್ತು ಸರ್ಕಾರ. ಆದೇಶ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ಆಗಿತ್ತು. ಇಲ್ಲಿ ಸರ್ಕಾರ ಕ್ಲಿಯರ್ ಆಗಿ ಆದೇಶವನ್ನು ಕೊಟ್ಟರೂ ಕೂಡ ನೇರವಾಗಿ ನೇಮಕಾತಿ ಮಾಡಿರು. ಇದು ನಿಯಮಬಾಹಿರವಾಗಿ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಆದೇಶ ಸರ್ಕಾರ ಹೊರಡಿಸಿದ್ದೂ ಕೂಡ ಆದೇಶ ಮೀರಿ ನೇರ ನೇಮಕಾತಿ ಮಾಡಿರುವುದು ವಿಧಾನಸಭೆಯ ಹಲವು ಹುದ್ದೆಗಳಿಗೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರದ ಆದೇಶವನ್ನ ಸ್ಪೀಕರ್ ಕಚೇರಿ ಉಲ್ಲಂಘಿಸಿರುವುದು, ನೇರ ನೇಮಕಾತಿಯನ್ನ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. 2024 ನವೆಂಬರ್ 25ರಲ್ಲೇ ಆದೇಶ ಮಾಡಿತ್ತು ಸರ್ಕಾರ. ಆದೇಶ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ಆಗಿತ್ತು. ಇಲ್ಲಿ ಸರ್ಕಾರ ಕ್ಲಿಯರ್ ಆಗಿ ಆದೇಶವನ್ನು ಕೊಟ್ಟರೂ ಕೂಡ ನೇರವಾಗಿ ನೇಮಕಾತಿ ಮಾಡಿರು. ಇದು ನಿಯಮಬಾಹಿರವಾಗಿ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಆದೇಶ ಸರ್ಕಾರ ಹೊರಡಿಸಿದ್ದೂ ಕೂಡ ಆದೇಶ ಮೀರಿ ನೇರ ನೇಮಕಾತಿ ಮಾಡಿರುವುದು ವಿಧಾನಸಭೆಯ ಹಲವು ಹುದ್ದೆಗಳಿಗೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರದ ಆದೇಶವನ್ನ ಸ್ಪೀಕರ್ ಕಚೇರಿ ಉಲ್ಲಂಘಿಸಿರುವುದು, ನೇರ ನೇಮಕಾತಿಯನ್ನ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. 2024 ನವೆಂಬರ್ 25ರಲ್ಲೇ ಆದೇಶ ಮಾಡಿತ್ತು ಸರ್ಕಾರ. ಆದೇಶ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ಆಗಿತ್ತು. ಇಲ್ಲಿ ಸರ್ಕಾರ ಕ್ಲಿಯರ್ ಆಗಿ ಆದೇಶವನ್ನು ಕೊಟ್ಟರೂ ಕೂಡ ನೇರವಾಗಿ ನೇಮಕಾತಿ ಮಾಡಿರು. ಇದು ನಿಯಮಬಾಹಿರವಾಗಿ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಆದೇಶ ಸರ್ಕಾರ ಹೊರಡಿಸಿದ್ದೂ ಕೂಡ ಆದೇಶ ಮೀರಿ ನೇರ ನೇಮಕಾತಿ ಮಾಡಿರುವುದು ವಿಧಾನಸಭೆಯ ಹಲವು ಹುದ್ದೆಗಳಿಗೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರದ ಆದೇಶವನ್ನ ಸ್ಪೀಕರ್ ಕಚೇರಿ ಉಲ್ಲಂಘಿಸಿರುವುದು, ನೇರ ನೇಮಕಾತಿಯನ್ನ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. 2024 ನವೆಂಬರ್ 25ರಲ್ಲೇ ಆದೇಶ ಮಾಡಿತ್ತು ಸರ್ಕಾರ. ಆದೇಶ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ
ಆಗಿತ್ತು. ಇಲ್ಲಿ ಸರ್ಕಾರ ಕ್ಲಿಯರ್ ಆಗಿ ಆದೇಶವನ್ನು ಕೊಟ್ಟರೂ ಕೂಡ ನೇರವಾಗಿ ನೇಮಕಾತಿ ಮಾಡಿರೋದು. ಇದು ನಿಯಮಬಾಹಿರವಾಗಿ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಆದೇಶ ಸರ್ಕಾರ ಹೊರಡಿಸಿದ್ದೂ ಕೂಡ ಆದೇಶ ಮೀರಿ ನೇರ ನೇಮಕಾತಿ ಮಾಡಿರೋದು ವಿಧಾನಸಭೆಯ ಹಲವು ಹುದ್ದೆಗಳಿಗೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರದ ಆದೇಶವನ್ನ ಸ್ಪೀಕರ್ ಕಚೇರಿ ಉಲ್ಲಂಘಿಸಿರೋದು, ನೇರ ನೇಮಕಾತಿಯನ್ನ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. 2024 ನವೆಂಬರ್ 25ರಲ್ಲೇ ಆದೇಶ ಮಾಡಿತ್ತು ಸರ್ಕಾರ. ಆದೇಶ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ಆಗಿತ್ತು. ಇಲ್ಲಿ ಸರ್ಕಾರ ಕ್ಲಿಯರ್ ಆಗಿ ಆದೇಶವನ್ನು ಕೊಟ್ಟರೂ ಕೂಡ ನೇರವಾಗಿ ನೇಮಕಾತಿ ಮಾಡಿರೋದು. ಇದು ನಿಯಮಬಾಹಿರವಾಗಿ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಆದೇಶ ಸರ್ಕಾರ ಹೊರಡಿಸಿದ್ದೂ ಕೂಡ ಆದೇಶ ಮೀರಿ ನೇರ ನೇಮಕಾತಿ ಮಾಡಿರೋದು ವಿಧಾನಸಭೆಯ ಹಲವು ಹುದ್ದೆಗಳಿಗೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರದ ಆದೇಶವನ್ನ ಸ್ಪೀಕರ್ ಕಚೇರಿ ಉಲ್ಲಂಘಿಸಿರೋದು, ನೇರ ನೇಮಕಾತಿಯನ್ನ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. 2024 ನವೆಂಬರ್ 25ರಲ್ಲೇ ಆದೇಶ ಮಾಡಿತ್ತು ಸರ್ಕಾರ. ಆದೇಶ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ಆಗಿತ್ತು. ಇಲ್ಲಿ ಸರ್ಕಾರ ಕ್ಲಿಯರ್ ಆಗಿ ಆದೇಶವನ್ನು ಕೊಟ್ಟರೂ ಕೂಡ ನೇರವಾಗಿ ನೇಮಕಾತಿ ಮಾಡಿರೋದು. ಇದು ನಿಯಮಬಾಹಿರವಾಗಿ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಆದೇಶ ಸರ್ಕಾರ ಹೊರಡಿಸಿದ್ದೂ ಕೂಡ ಆದೇಶ ಮೀರಿ ನೇರ ನೇಮಕಾತಿ ಮಾಡಿರೋದು ವಿಧಾನಸಭೆಯ ಹಲವು ಹುದ್ದೆಗಳಿಗೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರದ ಆದೇಶವನ್ನ ಸ್ಪೀಕರ್ ಕಚೇರಿ ಉಲ್ಲಂಘಿಸಿರೋದು, ನೇರ ನೇಮಕಾತಿಯನ್ನ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. 2024 ನವೆಂಬರ್ 25ರಲ್ಲೇ ಆದೇಶ ಮಾಡಿತ್ತು ಸರ್ಕಾರ. ಆದೇಶ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ಆಗಿತ್ತು. ಇಲ್ಲಿ ಸರ್ಕಾರ ಕ್ಲಿಯರ್ ಆಗಿ ಆದೇಶವನ್ನು ಕೊಟ್ಟರೂ ಕೂಡ ನೇರವಾಗಿ ನೇಮಕಾತಿ ಮಾಡಿರೋದು. ಇದು ನಿಯಮಬಾಹಿರವಾಗಿ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಆದೇಶ ಸರ್ಕಾರ ಹೊರಡಿಸಿದ್ದೂ ಕೂಡ ಆದೇಶ ಮೀರಿ ನೇರ ನೇಮಕಾತಿ ಮಾಡಿರೋದು ವಿಧಾನಸಭೆಯ ಹಲವು ಹುದ್ದೆಗಳಿಗೆ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರದ ಆದೇಶವನ್ನ ಸ್ಪೀಕರ್ ಕಚೇರಿ ಉಲ್ಲಂಘಿಸಿರೋದು, ನೇರ ನೇಮಕಾತಿಯನ್ನ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. 2024 ನವೆಂಬರ್ 25ರಲ್ಲೇ ಆದೇಶ ಮಾಡಿತ್ತು ಸರ್ಕಾರ. ಆದೇಶ ಮೀರಿ ನೇರ ನೇಮಕಾತಿ ಮಾಡಿದ ಸ್ಪೀಕರ್ ಕಚೇರಿ. ವಿಧಾನಸಭೆಯ ಹಲವು ಹುದ್ದೆಗಳಿಗೆ ನೇರ ನೇಮಕಾತಿ ಆಗಿತ್ತು. ಇಲ್ಲಿ ಸರ್ಕಾರ ಕ್ಲಿಯರ್ ಆಗಿ ಆದೇಶವನ್ನು ಕೊಟ್ಟರೂ ಕೂಡ ನೇರವಾಗಿ ನೇಮಕಾತಿ ಮಾಡಿರೋದು. ಇದು ನಿಯಮಬಾಹಿರವಾಗಿ ನೇಮಕಾತಿಯನ್ನ ಮಾಡಲಾಗಿದೆ. ನೇರ ನೇಮಕಾತಿ ಮಾಡದಂತೆ ಆದೇಶ ಸರ್ಕಾರ ಹೊರಡಿಸಿದ್ದೂ ಕೂಡ ಆದೇಶ ಮೀರಿ ನೇರ ನೇಮಕಾತಿ ಮಾಡಿರೋದು ವಿಧಾನಸಭೆಯ ಹಲವು ಹುದ್ದೆಗಳಿಗೆ.